ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಕೊರಟಗೆರೆ ತಾಲೂಕು ತೋವಿನಕೆರೆ ಸಮೀಪದ ಜನಾರ್ದನ ತೋಪು ಸನ್ನಿಧಿಯಲ್ಲಿ ಶ್ರೀ ಬೂದಿ ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಲೋಕ ಕಲ್ಯಾಣಾರ್ಥವಾಗಿ ನಡೆದ ಶ್ರೀ ಸನ್ನೇಶ್ವರ ಸ್ವಾಮಿ ಹಾಗೂ ಶ್ರೀ ಉಮಾಮಹೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವವು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಬೆಳ್ಳಿ ರಥದಲ್ಲಿ ಶ್ರೀ ಸ್ವಾಮಿಯವರ ಅದ್ದೂರಿ ಮೆರವಣಿಗೆಯನ್ನು ತೋವಿನಕೆರೆ ಹಾಗೂ ಸೂರೇನಹಳ್ಳಿ ಗ್ರಾಮದ ರಾಜ ಬೀದಿಗಳಲ್ಲಿ ನಡೆಸುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮೆರವಣಿಗೆಗೆ ವಾದ್ಯ ಮೇಳಗಳು, ಸಿಡಿಮದ್ದುಗಳು ಮೆರುಗು ನೀಡಿದರೆ ಸ್ವಾಮಿಯ ದರ್ಶನ ಪಡೆದ ಸಾವಿರಾರು ಭಕ್ತರು ಭಗವಂತನಿಗೆ ಪೂಜೆ ಸಲ್ಲಿಸಿ ಪುನೀತರಾದರು. ಸಿದ್ದೇಶ್ವರ ಕಲ್ಯಾಣಾರ್ಥಕವಾಗಿ ಇಂದು ಶ್ರೀ ಶನೇಶ್ವರ ಹಾಗೂ ಉಮಾ ಮಹೇಶ್ವರ ಸ್ವಾಮಿ ದೇವರುಗಳ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳು ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತೆ ಬಾಳೆಹೊನ್ನೂರು ಕಾಸಾಮಠ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯಗಳು ಮಹಾಸ್ವಾಮಿಗಳು ಸಹ ಆಗಮಿಸಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಮತ್ತೆ ಈ ಕಾರ್ಯಕ್ರಮದ ಬಗ್ಗೆ ಸ್ವಾಮೀಜಿಯವರು ಒಂದೆರಡು ಹಿತನುಡಿಗಳನ್ನು ನುಡಿಯಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಯತ್ಸುಖಿ ನಾನಮುದಿತೆ ನಮಸ್ತಸ್ಮೈ. ಪ್ರಥಮದಲ್ಲಿ ಆರಾಧ್ಯ ನಮ್ಮ ಸಿದ್ದರಬೆಟ್ಟ ಕ್ಷೇತ್ರದ ಅಧಿಪತಿಯಾಗಿರುವಂತಹ ಸಿದ್ದೇಶ್ವರ ಸ್ವಾಮಿಯವರ ಈ ಒಂದು ಕ್ಷೇತ್ರದ ಅಧಿಪತಿಯಾಗಿರುವಂತಹ ಉಮಾಮಹೇಶ್ವರ ಸ್ವಾಮಿ ಮತ್ತು ಶನೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಬೂದಿ ಸಿದ್ದೇಶ್ವರ ಸ್ವಾಮಿಯವರ ಆಶೀರ್ವಾದದಲ್ಲಿ ಪ್ರತಿ ವರ್ಷವೂ ಧಾರ್ಮಿಕ ಪರಂಪರೆಯಲ್ಲಿ ನಡೆದುಕೊಂಡಿರುವಂತಹ ಶನೇಶ್ವರ ಸ್ವಾಮಿಯ ಮತ್ತು ಉಮಾಮಹೇಶ್ವರ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದಿರುವಂಥ ಈ ಧರ್ಮ ಸಮಾರಂಭದ ಉಪಸ್ಥಿತಕ್ಕಂಥ ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂಥ ವೇದ ಬ್ರಹ್ಮ ಮಲ್ಲಿಕಾರ್ಜುನ ಶಾಸ್ತ್ರಿ, ಇನ್ನೋರ್ವ ಶ್ರೀ ವೇದ ಬ್ರಹ್ಮ ವೆಂಕಟೇಶ್ ಶಾಸ್ತ್ರಿ ಒಂದು ಈಗಾಗಲೇ ಶಾಸ್ತ್ರೋಕ್ತವಾಗಿ ಆತ್ಮೋಕ್ತವಾಗಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ವಿಷಯವಂತ ನಂದೀಶ್ ಆರಾಧ್ಯ ಶಾಸ್ತ್ರ ಈ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ತೋವಿನಕೆರೆ, ಸೂರೇನಹಳ್ಳಿ ಮತ್ತು ಅಕ್ಕಪಕ್ಕ ಗ್ರಾಮದ ಸಮಸ್ಯೆಗಳ ಗುರುಹಿರಿಯರು, ಶ್ರದ್ಧೆಯ ತಾಯಿಯರು, ಅಕ್ಕಪಕ್ಕ ಮತ್ತು ನಮ್ಮೆಲ್ಲರಿಗೂ ಸಹಿತ ಮನಸ್ಸಿಗೆ ಸಮಾಧಾನ, ಶಾಂತಿ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.